ಬಹುಮಾನವನ್ನು ಪ್ರಕಟಣೆ ಮಾಡ್ತಾ ಇದ್ದೀವಿ. 13 ಮತ್ತು 14ನೇ 2 ವಾರ್ಡಲ್ಲಿ ತುಂಬಾ ಚೆನ್ನಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ತುಂಬಾ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ. 13ನೇ ವಾರ್ಡಿನ ತೃತೀಯ ಬಹುಮಾನದ ವಿಜೇತರು ಇಂದಿರಮ್ಮ 86. ಇದೊಂದು ವಿಶೇಷವಾದಂತಹ ಬಹುಶಃ ಮೈಸೂರು ದಸರಾ ಉತ್ಸವದಲ್ಲಿ ನಾವು ಈ ರೀತಿಯಾದಂತಹ ಒಂದು ರಂಗೋಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ವಿ. ಅದು ನಮ್ಮ ಶಿರಾನಗರದಲ್ಲಿ ಈಗ ಪ್ರಪ್ರಥಮ ಬಾರಿಗೆ ರಂಗೋಲಿ ಸ್ಪರ್ಧೆ. 2ನೇ ಬಹುಮಾನದ ವಿಜೇತರು ಸಾನಿಯಾ ಬಾನು. ಜೋರಾದ ಚಪ್ಪಾಳೆ ಸಾನಿಯಾ ಬಾನು 2ನೇ ಬಹುಮಾನವನ್ನ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ. 3,000 ಹಣವನ್ನ ಕೂಡ ಈಗ ಜೋರಾದ ಚಪ್ಪಾಳೆ. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಮತ್ತೊಮ್ಮೆ ಮೈಸೂರು ದಸರಾ ಉತ್ಸವ ರೀತಿಯಲ್ಲಿ ಕಾಣ್ತಾ ಇದೆ ಅದು ರಂಗೋಲಿ ಸ್ಪರ್ಧೆ. ಹಾಗಾಗಿ 3,000 ಹಣವನ್ನ ಈಗ ಸಾನಿಯಾ ಬಾನವರು ಸ್ವೀಕರಿಸಬೇಕಾಗಿ ವಿನಂತಿ. 1ನೇ ಬಹುಮಾನ ಕವನ ಚಂದನ್ ಕುಮಾರ್. ಜೋರಾದ ಚಪ್ಪಾಳೆ. 5,000 ಬಹುಮಾನವನ್ನ ಈಗ ಪಡೆದಿದ್ದಾರೆ. ಚಪ್ಪಾಳೆ. 1ನೇ ಬಹುಮಾನ ಸ್ವೀಕಾರ ಮಾಡಿದ ಕವನ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಸರ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಸ್ಪರ್ಧೆ ಮಾಡೋದಕ್ಕೆ. ಥ್ಯಾಂಕ್ ಯು ಅಷ್ಟೇ. ನಮಸ್ಕಾರ. ರಂಗೋಲಿ ಸ್ಪರ್ಧೆ ಇಕ್ಕಿದ ಚಿದಾನಂದ ಸರ್ಗೂ ತುಂಬಾ ನಮಸ್ಕಾರ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇವಾಗ ನಾನು ಯಾವ ತರ ಗೆಲ್ಲಿದ್ದೀನಿ, ಮುಂದಕ್ಕೆ ನೀವು ಎಲ್ಲರೂ ಹಂಗೆ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ರಿ. ಇದು ಸ್ಫೂರ್ತಿಯ ಮಾತು. ಅದ್ಭುತ ಅದ್ಭುತ ಮೇಡಮ್. ಈ ರಂಗೋಲಿ ಸ್ಪರ್ಧೆನ ಆಯೋಜನೆ ಮಾಡೋದಕ್ಕೆ ಚಿದಾನಂದ ಗೌಡ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇದ್ದಾರೆ ಅಂತ ಒಂದು ಎಲ್ಲ ರಂಗದಲ್ಲೂ ಗುರುತಿಸ್ಕೊತಿದ್ದಾರೆ. ಸೊ ಹೆಣ್ಮಕ್ಳು ಗಂಡು ಮಕ್ಳಿಗಿನ ಏನ್ ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವುಮೆನ್ಸ್ ಆರ್ ವೆರಿ ಸ್ಟ್ರಾಂಗ್ ಅಂತ. ಇವತ್ತು ಈ 13 ಮತ್ತೆ 14ನೇ ವಾರ್ಡ್ ನಿಂದ ಕನಿಷ್ಠ ಅಂದ್ರೂ ಕೂಡ ಒಂದು 300 600 ಜನ ಹೆಣ್ಮಕ್ಳು ಭಾಗವಹಿಸಿದ್ದೀರಾ. ಅಂದ್ರೆ 600 ಮನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ರಂಗೋಲಿ ಸ್ಪರ್ಧೆ. ಈ ರಂಗೋಲಿ ಸ್ಪರ್ಧೆ ಯುಗಾದಿ ಮತ್ತು ಶ್ರೀರಾಮನವಮಿ ಹಬ್ಬ ನಮಗೆ ಹಿಂದೂಗಳಿಗೆ ಅತ್ಯಂತ ಶ್ರೇಷ್ಠವಾದ ಹಬ್ಬ. ಯುಗಾದಿ ಹಬ್ಬವನ್ನ ನಾವು ಹೊಸ ವರ್ಷ ಅಂತ ಕೂಡ ಕರಿತೇವೆ. ಯುಗಾದಿ ಹಬ್ಬವನ್ನ ನಮಗೆ ಹಿಂದೂಗಳಿಗೆ ಹೊಸ ವರ್ಷ ಅಂತ ಕೂಡ ಕರಿತೇವೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಆಲೋಚನೆಯನ್ನ ಮಾಡಿದ್ವಿ. ಎಲ್ಲರನ್ನೂ ಒಂದ್ ಕಡೆ ಸೇರಿಸಿ ಹೆಣ್ಣು ಮಕ್ಕಳು ವಿಶೇಷವಾಗಿ ಅವ್ರ ಮನೆಯಿಂದ ಹೊರಗಡೆ ಬರಬೇಕು. ಅವರವರ ಮನೆ ಮುಂದೆ ರಂಗೋಲಿಯನ್ನು ಹಾಕೋದ್ರ ಮುಖಾಂತರ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ಅದನ್ನ ಮತ್ತೆ ನಾವು ಮುನ್ನೆಲೆಗೆ ತರಬೇಕು. ನಮ್ಮ ಮುಂದಿನ ಜನರೇಷನ್ ಏನಿದೆ, ಈ ಮಕ್ಕಳು ಇವರು ಸ್ವಲ್ಪ ಅದನ್ನ ಕಲಿಬೇಕು. ಮುಂದಿನ ಜನಾಂಗ, ಮುಂದಿನ ಮಕ್ಕಳು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಇದರಲ್ಲಿ ವಿಶೇಷ ಏನಂದ್ರೆ ಬರೀ ಹಿಂದೂಗಳು ಮಾತ್ರ ಭಾಗವಹಿಸಲಿಲ್ಲ. ಒಬ್ರು ಮುಸ್ಲಿಂ ಮಹಿಳೆ, ಒಂದು 5-6 ಜನ 8 ಜನ ಮಹಿಳೆಯರು ಭಾಗವಹಿಸಿದ್ದಾರೆ. ಅದರಲ್ಲಿ ಸಾನಿಯಾ ಬಾನು ಅನ್ನೋರ್ ಮನೆ ಮುಂದೆ ನಾವು ಹೋಗಿ ನೋಡಿದ್ವಿ. ವಿಶೇಷವಾಗಿ ಅಲ್ಲಿ ನೋಡಿದ್ರೆ ಅವರು ಏನು ಒಂದು ಒಳ್ಳೆಯ ಸಂದೇಶವನ್ನ ಕೊಡುವಂತ ಚಿತ್ರ ಏನ್ ಮಾಡಿದ್ರು ಅವರು. ಶಿವ, ಪಾರ್ವತಿ, ನಂದಿ, ವಿಘ್ನೇಶ್ವರ, ಅದರ ಜೊತೆಗೆ ಭಾರತ ಮಾತಾ ಕಿ ಜೈ ಅನ್ನೋ ಒಂದು ಸಂದೇಶ, ಇವೆಲ್ಲವನ್ನ. ಹಾಗಾಗಿ ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಒಂದ್ ಕಡೆ ಸೇರುವಂತ ಜನ. ಅಂದ್ರೆ ಹಿಂದೂ ಇರ್ಲಿ, ಮುಸಲ್ಮಾನ ಇರ್ಲಿ, ಕ್ರೈಸ್ತರಿರ್ಲಿ, ನಾವೆಲ್ಲ ಒಂದು ಊರಲ್ಲಿ ಬದುಕಿರುವಂತವ್ರು. ಇದೆಲ್ಲ ಇತ್ತೀಚೆಗೆ ರಾಜಕಾರಣಿಗಳು ಸೃಷ್ಟಿ ಮಾಡಿರುವಂತದ್ದು. ಅವ್ರು ಬೇರೆ ಇವ್ರು ಬೇರೆ ಅಂತೇಳಿ ಈ ರಾಜಕಾರಣಿಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ನಾವೆಲ್ಲ ಒಂದೇ ಮನೆಯವರು, ಒಂದೇ ಕುಟುಂಬದವರು, ಒಂದೇ ದೇಶದವರು ಅಂತೇಳಿ ನಾವು ಒಟ್ಟಿಗೆ ಇರ್ಬೇಕಾಗತ್ತೆ. ನಾನು ಈ ರಂಗೋಲಿ ಸ್ಪರ್ಧೆಗೆ ಮಾತನಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೂರಿನ ಚಿತ್ರಣ ಅಂದ್ರೆ ಕೋಟೆ ವಾರ್ಡ್ ನಂಬರ್ 13 ಮತ್ತು ವಾರ್ಡ್ ನಂಬರ್ 14ಕ್ಕೆ ಹೋಗಿ ಬಂದೆ. ನಾನು ಇಲ್ಲಿಯ ಶಾಸಕರನ್ನ ಪ್ರಶ್ನೆ ಮಾಡೋದಕ್ಕೆ ಬಯಸ್ತೇನೆ. 50 ವರ್ಷದಿಂದ ಆಡಳಿತ ಮಾಡಿದ್ದೀರಿ, 50 ವರ್ಷದಿಂದ ಹೇಳ್ತೀರಿ. 50 ವರ್ಷದ ಹಿಂದೆ ನಾನು MLA. ನಾನು ತುಂಬಾ ಕೆಲವು ವಾರ್ಡ್ಗಳಿಗೆ ಹೋಗಿ ನೋಡಿದ್ರೆ ಆ ರಸ್ತೆಗಳು ಇವತ್ತು ಕೂಡ, ಮನೆಗಳಿರ್ಬೋದು, ಆ ರಸ್ತೆಗಳಿರ್ಬೋದು, ಬಹಳ ಶೋಚನೀಯ ಸ್ಥಿತಿಲಿ ಇದಾವೆ. ಅವ್ರಿಗೆ ಯಾವುದೇ ಒಂದು ಒಳ್ಳೆಯ ವ್ಯವಸ್ಥಿತವಾದ ಮನೆ ಕೊಡುವಂತ ಕೆಲಸ ಆಗಿಲ್ಲ. ಅವ್ರಿಗೆ ಒಂದು ಒಳ್ಳೆ ರಸ್ತೆ ಕೊಡುವಂತ ಕೆಲಸ ಆಗಿಲ್ಲ ಹಲವಾರು ಕಡೆ. ಇವೆಲ್ಲ ಎಲ್ಲೋ ಒಂದ್ ಕಡೆ ಶಿರಾ ಅನ್ನೋ ನಗರದಲ್ಲಿ, ಇದು ಶಿರಾ ಅಂದ್ರೆ ಒಂದು
ಇವತ್ತು ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ. ಶ್ರೀಮಂತರ ಮಕ್ಕಳೆಲ್ಲ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ಓದ್ತಾರೆ, ಇನ್ಯಾವುದೋ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ. ಹೋಗ್ಲಿ, ಒಂದು ಒಳ್ಳೆ ಶಾಲೆಗಳಿದಾವ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಚೆನ್ನಾಗಿತ್ತ? ಇಲ್ಲ, ಬಿದ್ದೋಗ್ತಾ ಇದೆ. ಇಲ್ಲಿ ನಿಮ್ಮೂರಿನ ಈ ಗೌರ್ಮೆಂಟ್ ಸ್ಕೂಲ್ಗೆ ಹೆಂಚೆಲ್ಲ ಬಿದ್ದೋಗ್ತಾ ಇತ್ತು. ನಾನು ಅನುದಾನ ಕೊಟ್ಟು ಆ ಶೀಟನ್ನು ಹಾಕ್ಸ್ಕೊಡುವಂತ ಕೆಲಸವನ್ನ ನಿಮ್ಮ ಎದುರುಗಡೆ ಇರೋ ಶಾಲೆಗೆ ಮಾಡಿದೆ. ಅದ ನಂತರ ವಿಶೇಷವಾಗಿ ಹೆಣ್ಣು ಮಕ್ಕಳು ತಾಯಂದ್ರು ಗಮನಿಸಿ, ಶಿರಾನಗರದಲ್ಲಿ ನಾನು MLC ಆದ್ಮೇಲೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆ IB ಸರ್ಕಲ್ ನಲ್ಲಿ ಕಟ್ಟಿಸಿ ಕೊಟ್ಟಿದ್ದೇನೆ. ತುಂಬಾ ಜನ ನಮ್ಮ ಕುಮಾರ್ ಮೇಷ್ಟ್ರು PT ಮಾಸ್ಟರ್ ಆಗಿದ್ರಲ್ಲಿ, ಇಲ್ಲೆಲ್ಲ ತುಂಬಾ ಜನ ಅಲ್ಲಿ ಓದ್ತಾ ಇದ್ರಿ. ಇವಾಗ್ಲೂ ಕೂಡ ನಾನು ಹೇಳ್ತಾ ಇದ್ದೇನೆ, 2,000 ಜನ ಮಕ್ಕಳು ಕಲಿಯುವಂತ ಶಾಲೆ ಅದು. 2,500 ಜನ, 25 ಕ್ಲಾಸ್ ರೂಮ್ ನ ಒಟ್ಟಿಗೆ ಕಟ್ಸ್ಕೊಟ್ಟಿದ್ದೇನೆ. 1 2 ಅಲ್ಲ, 25 ಕ್ಲಾಸ್ ರೂಮು, ಒಂದು ಕಂಪ್ಯೂಟರ್ ಲ್ಯಾಬು, ಒಂದು ಸೈನ್ಸ್ ಲ್ಯಾಬು, ಈ ರೀತಿ ಎಲ್ಲ ಸೌಲಭ್ಯವನ್ನ ಒಳಗೊಂಡಂತೆ ಬಡ ಮಕ್ಕಳಿಗೆ ಶ್ರೀಮಂತ ಶಾಲೆಯನ್ನ ಕಟ್ಟಿಸಿದ್ದೇನೆ. ಎಲ್ರೂ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಬರಕ್ ಆಗಲ್ಲ, ಎಲ್ರೂ ಫೀಸ್ ಕೊಟ್ಟು ಅಲ್ಲಿ ಬರಕ್ ಆಗಲ್ಲ. ಅಂತ ಮಕ್ಕಳಿಗೆ, ಅದು ಹಿಂದೂಗಳ ಮಕ್ಳಿರ್ಬೋದು, ಮುಸಲ್ಮಾನರ ಮಕ್ಳಿರ್ಬೋದು, ದೀನದಲಿತರ SC ST ಗಳ ಮಕ್ಳಿರ್ಬೋದು, ಬ್ರಾಹ್ಮಣರ ಮಕ್ಳಿರ್ಬೋದು, ಯಾರೇ ಬಡವರ ಮಕ್ಳು ಬಂದ್ರು ಕೂಡ ಇವತ್ತು ಈ ತಾಯಂದ್ರ ಮುಂದೆ ಹೇಳ್ತೇನೆ, ಹೆಣ್ಮಕ್ಳ ಗಮನಿಸಿ, ನಿಮ್ಮ ಮಕ್ಕಳಿಗೆ ಆ ಶಾಲೆಯಲ್ಲಿ ಏನೂ ಕೊರತೆ ಆಗದೆ ಇರೋ ರೀತಿ 8ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೆ ಹೆಣ್ಣು ಮಕ್ಕಳು, ನಿಮ್ಮ ಮಕ್ಕಳು ನೀವು ಬನ್ನಿ, ನನ್ನ ಹತ್ರ ಬನ್ನಿ, ನಾನು ಹೇಳ್ತೇನೆ, ನಮ್ಮ ಆಫೀಸಿಗೆ ಬನ್ನಿ. ನಿಮ್ಮ ಮಕ್ಕಳಿಗೆ ಒಂದು ಯಾವುದೇ ಖಾಸಗಿ ಶಾಲೆಯಲ್ಲಿ ಎಷ್ಟು ಒಳ್ಳೆ ಸೌಲಭ್ಯ ಇರಬೇಕೋ ಆ ಸೌಲಭ್ಯ ಈಗಾಗಲೇ ಒದಗಿಸ್ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಈ ಅವಕಾಶ ಬಳಸ್ಕೊಂಡು ಹೇಳ್ತೇನೆ, IB ಸರ್ಕಲ್ ನಡೆಯೋ ಸರ್ಕಾರಿ ಶಾಲೆಗೆ ಮುಂದಿನ ವರ್ಷ 8ನೇ ಕ್ಲಾಸ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಯಾರ್ಯಾರ ಮಕ್ಕಳು 8ಕ್ಕೆ ಹೋಗ್ತಾರೆ, ಯಾವ ಖಾಸಗಿ ಶಾಲೆ ಅವಶ್ಯಕತೆ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಪ್ರೆಸಿಡೆನ್ಸಿ ಶಾಲೆಗೆ ಏನ್ ಕಳ್ಸೋ ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಯಾರೋ ದುಡ್ಡಿರೋರು ಹೋಗಿ ಓದಿಸ್ಕೋತಾರೆ, ಫೀಸ್ ಇಲ್ಲದೆ ಪುಕ್ಷಟೆ ಹೇಳ್ಕೊಡಕ್ ಬರಲ್ಲ. ನಾನ್ ನೇರವಾಗಿ ಹೇಳ್ತಾ ಇದ್ದೇನೆ, ನೀವು ಪ್ರೆಸಿಡೆನ್ಸಿ ಸ್ಕೂಲ್ಗೆ ಬರಬೇಡ್ರಿ, ಈ ಸರ್ಕಾರಿ ಶಾಲೆ ಕರ್ಕೊಂಬನ್ನಿ. ನಾನ್ ಜವಾಬ್ದಾರಿ ತಗೋತೇನೆ ನಿಮ್ಮ ಮಕ್ಕಳದು. 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, PUC 1 2 5 ವರ್ಷಗಳ ಕಾಲ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡಿಸ್ತೇನೆ. ಇವತ್ತು ನಿಮ್ಮ ಮಕ್ಕಳೇನಾದ್ರು ನಿಮ್ ಬಡತನ ಏನಾದ್ರು ಹೋಗ್ಬೇಕು ಅಂತ ಹೇಳಿದ್ರೆ ಬೇರೆ ಯಾವ್ದ್ರಿಂದನೂ ಹೋಗಲ್ಲ. ಬೀಡಿ ಕಟ್ಟಿದ್ರೆ ಊಟ ಸಿಗತ್ತೆ, ಕಳ್ಳಂಬೆಳ್ಳ ಕೆರೆಗೆ, ಶಿರಾ ಕೆರೆಗೆ ನೀರ್ ಬಂತು, ಕುಡಿಯಕ್ ನೀರಾಯ್ತು. ಯಾರು ಶಿರಾ ಕೆರೆಯಿಂದ ಭತ್ತ ಬೆಳಿಲಿಲ್ಲ. ಯಾಕೆ ಬೆಳಿಲಿಲ್ಲ? ಭತ್ತ ಬೆಳೆದು ಅಕ್ಕಿ ಮಾಡೋ ಅಷ್ಟೊತ್ತಿಗೆ ಖರ್ಚು ಜಾಸ್ತಿ ಆಗತ್ತೆ. ಅದ್ರ ಬದಲು ಮೋದಿ ಅವ್ರು ಕೊಡೋ 5 kg ಅಕ್ಕಿನೇ ಫ್ರೀಯಾಗಿ ಸಿಗುತ್ತೆ, ಅದೇ ಸಾಕಾಗತ್ತೆ. ಹಂಗಾಗಿ ಯಾರು ಭತ್ತ ಬೆಳೀತಾ ಇಲ್ಲ. ಆ ಕಾರಣಕ್ಕಾಗಿ ನಿಮ್ಮ ಬಡವರ ಮಕ್ಕಳು ಶ್ರೀಮಂತರಾಗ್ಬೇಕು ಅಂತಂದ್ರೆ, ಬಡವ್ರ ಮನೆ ಶ್ರೀಮಂತ ಮನೆ ಆಗ್ಬೇಕು ಅಂತ ಹೇಳಿದ್ರೆ, ರಾಜಕಾರಣಿಗಳು ತೋರಿಸೋ ಬೇರೆ ಬೇರೆ ಆಸೆಗಳಿಗೆ ಯಾರು ಕೂಡ ಒಳಗಾಗ್ಬೇಡಿ. ನಿಮ್ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿ. ಅದ್ ಯಾರಾದ್ರೂ ಆಗ್ಲಿ, ಅದು ಹಿಂದೂಗಳಾಗ್ಲಿ, ಸಾಬ್ರಾಗ್ಲಿ, ಕ್ರಿಶ್ಚಿಯನ್ಸ್ ಆಗ್ಲಿ, ಅವ್ರ ಮಕ್ಳಿಗೆ ಒಂದ್ ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಮಾತ್ರ ಆ ಮನೆ ಉದ್ಧಾರ ಆಗತ್ತೆ. ಅದಕ್ಕೆ ನಾನು ಕೂಡ ಒಬ್ಬ ಉದಾಹರಣೆ. ನಾನು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬರ್ಲಿಲ್ಲ. ನಮ್ಮಪ್ಪ MP ಅಲ್ಲ, ನಮ್ಮಪ್ಪ MLA ಅಲ್ಲ, ಮಂತ್ರಿ ಅಲ್ಲ. ನಾನು ಇದೇ ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಒಂದ್ ಸಣ್ಣ ಮನೆಯಲ್ಲಿ ಒಂದು ಕೃಷಿ ಕುಟುಂಬದಲ್ಲಿ ಹುಟ್ಟು ಬೆಳೆದಂತವ್ರು ನಾವೆಲ್ಲ. ಇವತ್ತು ಈ ಸ್ಥಾನಕ್ಕೆ ಬಂದು ಶಿರಾದಲ್ಲಿ ನೀವು ಯಾರನ್ನೇ ಕೇಳಿ, ನನ್ನ ಶತ್ರುಗಳನ್ನ ಕೇಳಿದ್ರು ಹೇಳ್ತಾರೆ. ಯಾರಾದ್ರೂ ಶತ್ರುಗಳಿದ್ರೆ, ನನಗೆ ಗೊತ್ತಿದ್ದಂಗೆ ನನ್ಗೆ ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಅವ್ರನ್ನ ಮಾತಾಡ್ಸಿದ್ರು, ರಾಜಕೀಯಕ್ಕಾಗಿ ವಿರೋಧವ್ರನ್ನ ಮಾತಾಡ್ಸಿದ್ರು ಕೂಡ ಅವ್ರು ಹೇಳ್ತಾರೆ ಏನಂತ, ಶಿರಾ ಏನಾದ್ರೂ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ 2 ಕಾರಣ ಹೇಳ್ತಾರೆ. ಒಂದು ಹೇಮಾವತಿ ನೀರು ಹೇಳ್ತಾರೆ, ಇನ್ನೊಂದು ಪ್ರೆಸಿಡೆನ್ಸಿ ಸ್ಕೂಲ್ ಹೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲಿರೋ ಎಲ್ಲ ಬಡವರಿಗೆ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಬರಕ್ ಸಾಧ್ಯ ಇಲ್ಲ. ನಾನು ಎಲ್ಲರಿಗೂ ಫ್ರೀ ಕೊಡೋಕ್ಕೂ ಆಗಲ್ಲ. 1,500 ಜನಕ್ಕೆ ಫ್ರೀ ಕೊಟ್ಟಿದ್ದೀನಿ ಇಲ್ಲಿವರೆಗೆ. 1,500 ಜನ ಮಕ್ಕಳಿಗೆ ಅವರ ಮೆರಿಟ್ ಆಧಾರದ ಮೇಲೆ ಜಾತಿ ನೋಡಿಲ್ಲ. ಎಷ್ಟೋ ಜನ ನಿಮ್ಮ ಮುಸಲ್ಮಾನರ ಕೇರಿ ಇದು ಇಲ್ಲಿ ಪಕ್ಕದಲ್ಲಿ ಹೇಳ್ತೀನಿ, ಅಲ್ಲಿ ಓದಂತ ಒಬ್ಬ ಹುಡುಗ IIT ಇಂಡಿಯಾ, ಏನವನ ಹೆಸರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅವನಿಗೆ ಫ್ರೀ ಎಜುಕೇಶನ್ ಕೊಟ್ವಿ 2 ವರ್ಷ. ಅವರಮ್ಮ ಟೀಚರು, ಅವರಪ್ಪ ಮರದ ಕೆಲಸ ಮಾಡೋಂಥವ್ರು, ಫರ್ಮಾನ್ ಅಂತ ಹೇಳಿ. ಅದೊಂದೇ ಅಲ್ಲ, ತುಂಬಾ ಜನ ಡಾಕ್ಟರ್ ಆಗಿದ್ದಾರೆ ನಮ್ಮ ಮುಸಲ್ಮಾನ ಏರಿಯಾದಲ್ಲಿ. 2 ವರ್ಷ ಫ್ರೀ ಎಜುಕೇಶನ್ ಕೊಟ್ಟಿದ್ದೀನಿ.
ಆದ್ರೆ ಎಲ್ಲರಿಗೂ ಅದು ಅವಕಾಶ ಆಗಲ್ಲ. ಅದಕ್ಕಾಗಿ ನಾನು ರಾಜಕೀಯ ಮಾಡಿದೆ, ರಾಜಕೀಯ ಮಾಡಿ MLC ಆಗಿ ವಿಧಾನಸೌಧಕ್ಕೆ ಹೋದೆ. ನನಗೆ ಸಿಕ್ಕಂತ ಅವಕಾಶ ಬಳಸ್ಕೊಂಡು ಶಿರಾ ನಗರದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಒಳ್ಳೆ ಸರ್ಕಾರಿ ಶಾಲೆ ಕಟ್ಟಿಸಿದ್ದೇನೆ. ದಯವಿಟ್ಟು ಯಾರಿಗೆ ಶಕ್ತಿ ಇದೆ ಅವ್ರ ಖಾಸಗಿಗೆ ಹೋಗಿ, ಯಾರಿಗೆ ಶಕ್ತಿ ಇಲ್ಲ ಅವ್ರು ದಯವಿಟ್ಟು ದುಡ್ಡು ಕಳ್ಕೊಬೇಡ್ರಿ, ಬಂದು ಅಲ್ಲಿ ಸೇರಿಸಿ ನಾನು ಜವಾಬ್ದಾರಿ ತಗೋತೇನೆ. ಯಾರಾದ್ರೂ ಹೇಳಿದ್ರೆ ಈ ಮಾತನ್ನ, ನಾನು ನಿಮ್ಮ ಮಕ್ಕಳ ಜವಾಬ್ದಾರಿ ತಗೋತೇನೆ, ಅವ್ರಿಗೆ ಏನ್ ಬೇಕೋ ಆ ಸೌಲಭ್ಯ ಕೊಡ್ತೇನೆ. ಅದಷ್ಟೇ ಅಲ್ಲ, ಈ ತಾಲೂಕಲ್ಲಿ 6 ಶಾಲೆ ಕಟ್ಟಿಸಿದ್ದೇನೆ. ಒಂದು ಇಲ್ಲಿ ನಮ್ಮ ಶಿರಾ ನಗರ IB ಸರ್ಕಲ್, ಬರ್ಗೂರ್ನಲ್ಲಿ ನಾನು ಓದಂತ ಶಾಲೆ 2 ಕೋಟಿ ರೂಪಾಯಿ ಕೊಟ್ಟು ಶಾಲೆ ಕಟ್ಟಿಸಿದ್ದೇನೆ. ನಾನು ಓದಿದ್ದು ಬರ್ಗೂರ್ನಲ್ಲಿ. ಅದಾದ ನಂತರ ಗೋಪಿಕುಂಟೆ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ 1 ಕೋಟಿ ರೂಪಾಯಿನಲ್ಲಿ ನಾನು ಬೆಳೆದ ಊರದು, ಅಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ ಕಟ್ಟಿಸಿದ್ದೇನೆ. ಈಗ ತರೂರ್ನಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಕಟ್ಟಿಸ್ತಾ ಇದ್ದೇನೆ. ಹಾಗೆ ಕಳ್ಳಂಬೆಳದಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಕಟ್ಟಿಸ್ತಾ ಇದ್ದೇನೆ. ಅವ್ಯಾವು ಕೂಡ 1-2 ರೂಮ್ ಕಟ್ಟಿ ನಮ್ಮ MLA ಬಂದ್ರು, MLC ಬಂದ್ರು, ಉದ್ಘಾಟನೆ ಮಾಡಿದ್ರು ಮಾಡ್ತಾ ಇಲ್ಲ. ಸಂಪೂರ್ಣವಾಗಿ ಆ ಶಾಲೆಗೆ ಏನ್ ಬೇಕು, ಇನ್ನು 10 ವರ್ಷ 15-20 ವರ್ಷ ಆದ್ರೂ ಕೂಡ ಬೇಕಾಗುವಂತ ಎಲ್ಲ ಸೌಲಭ್ಯವನ್ನ ಕೊಟ್ಟು ಮಾಡುವಂತ ಕೆಲಸ ಆಗ್ತಾ ಇದೆ. ಈ ರೀತಿಯಾಗಿ ನಾವು ಒಳ್ಳೆ ರೀತಿ ಆಲೋಚನೆ ಮಾಡೋಣ. ಈ ರೀತಿ ಎಲ್ಲ ಒಟ್ಟಾಗಿ ಬೆಳಿಬೇಕು, ನಾವು ಒಟ್ಟಾಗಿ ಇರಬೇಕು. ಒಬ್ರು ಕಷ್ಟ ಒಬ್ರು ಹಂಚ್ಕೊಂಡು ಒಳ್ಳೆ ರೀತಿಯಲ್ಲಿ ಸೌಹಾರ್ದಯುತವಾಗಿ ಬಾಳಬೇಕು. ಅದರ ಸಂದೇಶನೇ ಇವತ್ತು ನೀವೆಲ್ಲ ಹಾಕಿರೋ ರಂಗೋಲಿ, ಬಣ್ಣ ಬಣ್ಣದ ರಂಗೋಲಿ ಹಾಕಿದ್ದೀರಾ. ಒಬ್ರು ಶಿವನ ಚಿತ್ರಣ ಮಾಡಿದ್ದೀರಾ, ಒಬ್ರು ಮಹಿಳೆಯನ್ನ ಚಿತ್ರಣ ಮಾಡಿದ್ದೀರಾ. ಕೆಲವರಂತೂ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ಕಲಿತಂತೆ ತೆರೆದಂತೆ ಅಂತೇಳಿ ಹೆಣ್ಮಕ್ಳು ಒಂದು ಮೆಸೇಜ್ ಕಟ್ಟಿದ್ದೀರಾ. ಇನ್ನು ಕೆಲವು ಹೆಣ್ಮಕ್ಳಂತೂ ಒಬ್ಬ ಮಹಿಳೆ ಏನೆಲ್ಲ ಮಾಡ್ಬೋದು, ಒಬ್ಬ ಮಹಿಳೆ ವೈದ್ಯೆಯಾಗಿ ಕೆಲಸ ಮಾಡ್ತಾಳೆ, ಗೃಹಿಣಿಯಾಗಿ ಮಕ್ಕಳನ್ನ ಸಾಕ್ತಾಳೆ, ಗಂಡ ಮಕ್ಕಳನ್ನ ಸಾಕ್ತಾರೆ, ಅಡಿಗೆ ಮಾಡ್ತಾರೆ. ಅದೇ ಮಹಿಳೆ ಮಿಲಿಟರಿನಲ್ಲಿ ಯುದ್ಧ ಮಾಡಿ ದೇಶವನ್ನ ಗೆಲ್ಲಿಸ್ತಾರೆ. ಇವೆಲ್ಲ ಸಂದೇಶಗಳನ್ನು ಕೂಡ ಕೊಟ್ಟಿದ್ದೀರಾ ಹೆಣ್ಣು ಮಕ್ಕಳು. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಅಗಾಧವಾದ ಶಕ್ತಿ ಇದೆ. ನಾನು ಕೂಡ ಒಬ್ಬ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದಂತ ಮಗ, ನನ್ನ ಮಗಳು ಕೂಡ ಇದ್ದಾಳೆ, ಮಗ ಕೂಡ ಇದ್ದಾನೆ. ಆದ್ರೆ ನಾನು ಅತಿಯಾಗಿ ಗೌರವಿಸೋದು ಹೆಣ್ಣು ಮಕ್ಕಳನ್ನ. ಹೆಣ್ಣು ಮಕ್ಕಳು ಒಂದ್ ರೀತಿ ಶಕ್ತಿ ದೇವತೆ ಅಂತ ಕರಿತೀವಿ. ಹೆಣ್ಣಿಗೆ ದುರ್ಗೆನು ಅಂತೀವಿ, ದುರ್ಗಿನೂ ಅಂತೀವಿ. ದುರ್ಗಿ ಅಂದ್ರೆ ನಾವು ಬೈಬೇಕಾದ್ರೆ ಹೆಣ್ಮಕ್ಳು ಬೈಯೋದಂದ್ರೆ ಅವ್ರೊಂದ್ ಸ್ವಲ್ಪ ಹಠ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ, ಅದಕ್ಕೆ ದುರ್ಗಿ ಅಂತೀವಿ. ದುರ್ಗೆ ಅಂದ್ರೆ ಶಕ್ತಿ ದೇವತೆ ದುರ್ಗೆ. ಹೆಣ್ಣು ಮಗು, ಅದು ಯಾವ ಹೆಣ್ಣು ಮಗು ಆದ್ರೂ ಆಗ್ಲಿ, ಅವ್ರಿಗೆ ಅಷ್ಟು ದೊಡ್ಡ ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಕುಟುಂಬನ ನಿಭಾಯಿಸ್ತಾರೆ. ತಾಯಿಯಾಗಿ, ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡುವಂತ ಶಕ್ತಿ ಆ ಹೆಣ್ಣು ಮಗಳಿಗಿದೆ. ಹಾಗಾಗಿ ಎಲ್ಲಿ ಹೇಳ್ತೀವಿ ನಾವು, ಸಂಸ್ಕೃತದಲ್ಲಿ ಒಂದು ಮಾತಿದೆ, ಯತ್ರ ನಾರ್ಯಂತ ಪೂಜ್ಯಂತೆ ತತ್ರ ದೇವತಃ. ಎಲ್ಲಿ ಹೆಣ್ಣಿಗೆ ನಾವು ಗೌರವ ಕೊಡ್ತೇವೋ, ಎಲ್ಲಿ ಹೆಣ್ಣನ್ನ ನಾವು ಪೂಜಿಸ್ತೀವೋ, ಎಲ್ಲಿ ಹೆಣ್ಣನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೋತೀವೋ, ಅಲ್ಲಿ ದೇವತೆಗಳು ವಾಸ ಆಗಿರ್ತಾರೆ ಅನ್ನೋ ಮಾತನ್ನ ನಾವು ಹೇಳ್ತೇವೆ. ಹಾಗಾಗಿ ನಾವು ಒಂದು ಒಳ್ಳೆ ರೀತಿ ನಮ್ಮ ತಾಯಂದಿರನ್ನ ಗೌರವಿಸೋಣ, ತಾಯಂದಿರಿಗೆ ಒಂದು ಸ್ಥಾನಮಾನಗಳನ್ನ ಕೊಡೋಣ, ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ. ಮನೆಗೆ ಗಂಡು ಮಗ ಒಬ್ಬನೇ ಮುಖ್ಯ ಅಲ್ಲ. ಗಂಡು ಮಗ ಓದಿದ್ರು ಏನೋ ಕೆಲಸ ಮಾಡ್ಕೊಂಡಿರ್ತಾನೆ, ಆದ್ರೆ ಹೆಣ್ಣು ಮಗಳು ಓದ್ಬೇಕು, ಸ್ವಾವಲಂಬಿ ಆಗ್ಬೇಕು. ಅವಳು ಮದುವೆ ಆದಂತ ಮನೆಯನ್ನ ನಿಭಾಯಿಸ್ಬೇಕು, ಗಂಡನ ಮೇಲೆ ಅವಲಂಬಿತವಾಗಬಾರ್ದು. ಗಂಡ ದುಡಿತಾನೋ ಇನ್ನೊಂದು ಬೇರೆ, ಆದ್ರೆ ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಸ್ವಾವಲಂಬಿ ಆಗ್ಬೇಕು. ಆ ಕಾರಣಕ್ಕಾಗಿ ಇವತ್ತು ನಾವು ಹೆಣ್ಣು ಮಕ್ಕಳನ್ನೆಲ್ಲ ಒಂದ್ ಕಡೆ ಸೇರಿಸ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಇವತ್ತು ವಿಶೇಷವಾಗಿ ನಂಗೆ ಬಹಳ ಖುಷಿ ಆಯ್ತು. ಕೋಟೆ 2 ವಾರ್ಡಲ್ಲಿ ಪ್ರತಿಯೊಂದು ಮನೆ ಮುಂದೆ ಕೂಡ ಒಂದು ಹೋಳಿ ತರ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿದ್ದೀರಾ. ಇದು ಪ್ರತಿ ವರ್ಷ ಮಾಡೋಣ. ಪ್ರತಿ ವರ್ಷ ಯುಗಾದಿ ಮತ್ತು ರಾಮನವಮಿಗೆ 1 ತಿಂಗಳ ಕಾಲ. ಹಾಗಾದ್ರೆ ನಮ್ಮ ಗಂಡು ಮಕ್ಕಳು ಪ್ರಶ್ನೆ ಮಾಡ್ತಾವ್ರು ಈಗಾಗಲೇ, ಬರೀ ಹೆಣ್ಣು ಮಕ್ಕಳೇನಾ ನಿಮ್ಗೆ ಓಟ್ ಹಾಕೋದು? ಇಲ್ಲಪ್ಪ, ಓಟ್ಗಾಗಿ ಮಾಡ್ತಾ ಇಲ್ಲ. ಇದು ಅವ್ರನ್ನೆಲ್ಲ ಒಂದು ಗೌರವಿತವಾಗಿ ಒಂದು ಸ್ಟೇಜ್ಗೆ, ಒಂದು ವೇದಿಕೆಗೆ ತರಬೇಕು ಅವ್ರನ್ನ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಗಂಡು ಮಕ್ಕಳು ಕೂಡ ಯಾರು ನಿರಾಶೆ ಆಗೋದು ಬೇಡ. ಆಮೇಲೆ ಈ ಕಾರ್ಯಕ್ರಮ ಬರೀ ಶಿರಾದಲ್ಲಿ ಮಾಡ್ತಾ ಇಲ್ಲ, ಈ ತಾಲೂಕಲ್ಲಿ 300 ಗ್ರಾಮ ಬರುತ್ತೆ. ಎಷ್ಟಮ್ಮ? 300 ಗ್ರಾಮ ಬರುತ್ತೆ. ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ, ಪ್ರತಿ ಗ್ರಾಮದಲ್ಲೂ ಒಂದೊಂದು ದಿವಸ ಕಾರ್ಯಕ್ರಮ ಮಾಡ್ತೇವೆ. ಪ್ರತಿ ಗ್ರಾಮದಲ್ಲೂ 300 ಗ್ರಾಮದಲ್ಲೂ ಅಂದ್ರೆ ಒಂದೊಂದು ಪಂಚಾಯತಿಗೆ ಒಂದೊಂದು ದಿವಸ ಅಂತ ಮಾಡಿ 35 ಪಂಚಾಯತಿಗೆ 35 ದಿವಸ ನಾನೇ ಹೋಗ್ತೀನಿ ಖುದ್ದಾಗಿ. ಅಲ್ಲಿ ಜಡ್ಜ್ಗಳು ತೀರ್ಮಾನ ಮಾಡ್ತಾರೆ ಯಾರಿಗೆ ಪ್ರೈಸ್ ಕೊಡಬೇಕು ಅಂತೇಳಿ. ಅದಾದ ನಂತರ ಶಿರಾದಲ್ಲಿ 31 ವಾರ್ಡ್ ಅಲ್ಲಿ ಕೂಡ ಈ ಕಾರ್ಯಕ್ರಮ ಮಾಡುವಂತ ಕೆಲಸವನ್ನ ಮಾಡ್ತೇವೆ. 1-2 ದಿವಸ
2 ದಿವಸ ಇಟ್ಕೊಂಡು ಒಂದು 5 ವಾರ್ಡ್ಗೆ ಒಂದೊಂದು ದಿವಸ ಮಾಡುವಂತ ಕೆಲಸವನ್ನ ಮಾಡಿ. ಯೂಶಲಿ ಹಳ್ಳಿ ಕಡೆ ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ಜಾಗ ಇರುತ್ತೆ, ಒಂದು ಶಾಲೆ ಮೈದಾನನೋ ಅಥವಾ ಯಾವ್ದೋ ಜಾಗದಲ್ಲಿ ಎಲ್ಲರನ್ನು ಸೇರಿಸ್ತೀವಿ. ಇಲ್ಲಿ ಜಾಗ ಕಡಿಮೆ ಇದ್ದ ಕಾರಣಕ್ಕಾಗಿ ನಿಮ್ ಮನೆ ಮುಂದೆ ರಸ್ತೆಯಲ್ಲಿ ನೀವು ರಂಗೋಲಿ ಹಾಕೊಂಡಿದ್ದೀರಿ. ಇಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಣ್ಣ ಒಂದು ಸಮಾಧಾನಕರ ಬಹುಮಾನ ಇರುತ್ತೆ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ 5,000, 3,000, 2,000. ಮೊದಲನೇ ಬಹುಮಾನ 5,000 ಅಂದ್ರೆ ಒಂದೊಂದು ವಾರ್ಡ್ಗೆ 3 ಪ್ರೈಸ್ ಇರುತ್ತೆ. ಈ 2 ವಾರ್ಡ್ಗೆ 6 ಪ್ರೈಸ್ ಇದೆ. ಎರಡನೇ ಬಹುಮಾನ 3,000, ಮೂರನೇ ಬಹುಮಾನ 2,000. ಇದರಲ್ಲಿ ಗೆದ್ದಂತ ಸುಮಾರು 1,000 ಹೆಣ್ಣು ಮಕ್ಕಳಿಗೆ ಈ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಶಿರಾನಗರದಲ್ಲಿ ನಾನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರೋ ಶಾಲೆ ಇದೆ. ಆ ಶಾಲೆ ಮುಂದೆ 1000 ಜನ ಹೆಣ್ಮಕ್ಳು ಬಂದು ರಂಗೋಲಿ ಹಾಕ್ತಾರೆ. ಅವ್ರಿಗೆ ವಿಶೇಷವಾದ ಪ್ರೈಸು, ಅದರಲ್ಲಿ ಗೆದ್ದವ್ರಿಗೆ ಮೊದಲನೇ ಪ್ರೈಸು ಒಂದು ಸ್ಕೂಟಿ ಇರುತ್ತೆ, ಎರಡನೇ ಪ್ರೈಸು ವಾಷಿಂಗ್ ಮಷಿನ್ ಇರುತ್ತೆ, ಮೂರನೇ ಪ್ರೈಸು ಫ್ರಿಡ್ಜ್ ಇರುತ್ತೆ. ಆಯ್ತಾ? ಹಾಗಾಗಿ ಇದೊಂದು ಕಾಂಪಿಟಿಷನ್, ಒಂದು ಸ್ಪರ್ಧೆ ಆಯ್ತಲ್ಲ. ನೀವು ಭಾಗವಹಿಸ್ಬೇಕು. ಇದನ್ನ ಪ್ರತಿ ವರ್ಷ ಮಾಡುವಂತ ಕೆಲಸವನ್ನ ನಮ್ಮ ಅಭಿಮಾನಿ ಬಳಗದವರು ನಿರ್ಧಾರ ಮಾಡಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಏನಿದ್ದಾರೆ ಅವರೆಲ್ಲ ಈಗ ಹೇಗೆ ಬೇಳ್ಬಿಟ್ಟಿದ್ದಾರೆ. ಆಮೇಲೆ ಇದು ನಮ್ಮ ಕಣ್ಣಿಗೆ ಕಾಣಂಗೆ ನಿಮಗೂ ಹಣ ಖರ್ಚಾಗತ್ತೆ. ರಂಗೋಲಿ ಹಾಕೋದಕ್ಕೆ ನೀವು ರಂಗೋಲಿ ತಂದಿದ್ದೀರಿ, ಕಲರ್ ತಂದಿದ್ದೀರಿ, ಮನೆಯಲ್ಲಿ ಯಜಮಾನ್ರ ಕೈಲಿ ಬೈಸ್ಕೊಂಡಿದ್ದೀರಿ. ಕೆಲವರು ಯಾರೋ ಮಾಡೋ ಕೆಲಸ ಇಲ್ಲ ಹೇಳೋರು ನಿಮ್ಗೆ ಹೀಗೆ ಅಲ್ವಾ. ಇನ್ನು ಕೆಲವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಆದ್ರೂ ಕೂಡ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ಪ್ರೈಸ್ ಯಾರಿಗೆ ಕೊಡಬೇಕು ನೀವೇ ಹೇಳಿ. ನೀವು ಯಾರಿಗೆ ಹೇಳ್ತೀರೋ ಅವ್ರಿಗೆ ಪ್ರೈಸ್ ಕೊಡೋಣ. ಓಕೆ, ಈಗ ಪ್ರೈಸು ಮೊದಲನೇದು, ಎರಡನೇದು, ಮೂರನೇದು ಅದಕ್ಕೆ ಅಂತಾನೆ ಯಾವುದೇ ಬಯಾಸ್ಡ್ ಇಲ್ಲದೆ, ಯಾವುದೇ ತಾರತಮ್ಯ ಇಲ್ಲದೆ ಒಂದು 3 ಜನ ಹೆಣ್ಣು ಮಕ್ಕಳು ಸೇರಿ ನಿರ್ಧಾರ ಮಾಡಿದ್ದಾರೆ. ಅವ್ರು ಅನೌನ್ಸ್ ಮಾಡ್ತಾರೆ, ಅವ್ರಿಗೆ ಪ್ರೈಸ್ ಕೊಡೋಣ. ಅದಾದ ನಂತರ ಮುಂದಿನ ಕಾರ್ಯಕ್ರಮ ಕೂಡ ನಾನು ಹೇಳಿದ್ದೇನೆ. ನೀವು ಬಹಳ ಇಷ್ಟಪಡುವಂತ ಸಿನಿಮಾ ಆಕ್ಟ್ರೆಸ್ಗಳು, ಸೀರಿಯಲ್ ಆಕ್ಟ್ರೆಸ್ಗಳು ಅವೆಲ್ಲ ಬರ್ತಾರೆ ಆ 1000 ಜನಕ್ಕೆ ಬಹುಮಾನ ಕೊಡೋದಕ್ಕೆ. ದೊಡ್ಡ ಕಾರ್ಯಕ್ರಮ ಮಾಡೋಣ. ಶಿರಾದಲ್ಲಿ ಒಂದು 10,000 ಜನ ಹೆಣ್ಣು ಮಕ್ಕಳನ್ನ ಸೇರಿಸಿ ಮಾಡುವಂತ ಕೆಲಸ ಖಂಡಿತ ಮುಂದಿನ ದಿನಗಳಲ್ಲಿ ಆಗುತ್ತೆ. ಸೊ ಆ ಕೆಲಸವನ್ನು ಮಾಡೋಣ. ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಮಾಡ್ತೇನೆ. ಅವತ್ತು ದೊಡ್ಡ ಮಟ್ಟಕ್ಕೆ ನೀವೆಲ್ಲ ಭಾಗವಹಿಸಿ ಅದೊಂದು ಒಳ್ಳೆ ರೀತಿ ಜಾತ್ರೆ ತರ ಹೆಣ್ಣು ಮಕ್ಕಳಿಗೆ ಕಾರ್ಯಕ್ರಮ ಇರುತ್ತೆ ಅನ್ನೋ ಮಾತನ್ನ ಹೇಳಿ, ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತ ತುಂಬಾ ಶ್ರಮ ಪಟ್ಟಿದ್ದಾರೆ ಮಕ್ಕಳು. ನಾವು ಬರಲ್ಲ, ಪಾರ್ಟಿಸಿಪೇಟ್ ಮಾಡಲ್ಲ, ಇದ್ರಲ್ಲಿ ಏನೋ ಇದೆ ಹಾಗೆ ಹೇಗೆ ಅಂತ. ಇದ್ರಲ್ಲಿ ಏನು ಇಲ್ಲ. ನಾನು ನಿಮ್ಮೂರ್ನವನೇ, ಈ ಊರಲ್ಲೇ ಹುಟ್ಟಿ ಬೆಳೆದಿರೋನು. ಹೌದಾ? ನಾನು ನಿಮ್ಮೂರಲ್ಲೇ ಹುಟ್ಟಿ ಬೆಳೆದಿರೋನು, ದೂರದವನಲ್ಲ. ಶಿರಾ ತಾಲೂಕ್ನವನೇ. 25 ವರ್ಷದಿಂದ ಶಿರಾ ತಾಲೂಕಲ್ಲಿ ಸೇವೆ ಮಾಡಿದ್ದೇನೆ. 350 ಜನ ಡಾಕ್ಟರ್ ಆಗಿದ್ದಾರಮ್ಮ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ಓದಿ. ಎಷ್ಟಕ್ಕ? 350 ಜನ. ನಾನು ಕಾಲೇಜ್ ಮಾಡೋವರೆಗೆ ಶಿರಾದಲ್ಲೇ ಓದಿ ಒಬ್ರು ಡಾಕ್ಟರ್ ಆಗಿರಲ್ಲ. ದುಡ್ಡಿರೋರು, ಶ್ರೀಮಂತರು ಬೆಂಗಳೂರು ಮಂಗಳೂರಿಗೆ ಹೋಗಿ ಡಾಕ್ಟರ್ ಆಗ್ತಿದ್ರು. ಆದ್ರೆ ಪ್ರೆಸಿಡೆನ್ಸಿ ಆದ್ಮೇಲೆ 350 ಜನ ಡಾಕ್ಟರ್ ಆದ್ರು. 6,000 ಜನ ಇಂಜಿನಿಯರ್ಗಳಾಗಿದ್ದಾರೆ. ನಿಮ್ಮೂರ್ನವರೇ ಎಲ್ಲ 6,000 ಜನ. ಇನ್ನ BSc AG ಓದಿರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಶಿಕ್ಷಣಕ್ಕಂತ ಮಹತ್ವ ಇದೆ. ನಿಮ್ಮ ಬಡ ಮಕ್ಕಳನ್ನ ಗುಣಮಟ್ಟದ ಶಿಕ್ಷಣ ಕೊಡುವಂತ ಜವಾಬ್ದಾರಿ ಕೂಡ ನಂದು. ಹಾಗಾಗಿ ನನ್ನ ರಾಜಕೀಯ ಪ್ರವೇಶ. ದಯಮಾಡಿ ಇದನ್ನ ಅರ್ಥ ಮಾಡ್ಕೊಂಡು ನೀವೆಲ್ಲ ನಮ್ಮ ಜೊತೆಗಿರಿ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಡುವಂತ ಕೆಲಸವನ್ನ ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನೋ ಮಾತನ್ನ ಹೇಳಿ, ಈಗ ಮೊದಲು ಸಮಾಧಾನಕರ ಬಹುಮಾನವನ್ನ ಅವ್ರ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ನಿಮ್ಗೇನ್ ಟೋಕನ್ ಕೊಟ್ಟಿದಾರಲ್ಲ ಅದನ್ನ ತಗೊಂಡ್ ಬಂದು ನೀವು ಬಹುಮಾನ ತಗೊಂಡೋಗಿ